ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 12. ಅವಳು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಅನ್ವಿತಾ. ಆ ಹೆಸರನ್ನು ಹೇಳ್ತಿದ್ದಾಗೆ ಋಗ್ವೇದನ ಹೃದಯದಲ್ಲಿ ಯಾವುದೋ ಒಂದು ಅರಿಯದ ಸಂಚಲನ, ಒಂಥರ ಸಿಹಿ, ಒಂದು ರೀತಿಯ ಅನುಭವ ಆಯಿತು. ತನ್ನ ಗೆಳೆಯರ ಮುಂದೆ ಮೊದಲ ಬಾರಿಗೆ ಅವಳನ್ನು ಅನ್ವಿತಾ ಅಂತ ಕರೆದಾಗ ಅವನಿಗೆ ತಾನೇ ಏನೋ ವಿಶೇಷವಾಗಿ ಫೀಲ್ ಆಗ್ತಿತ್ತು. ಋಗ್ವೇದ ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಲೇ ರಾಕೇಶ್ ಮತ್ತು ನೀರವ್ ಕಣ್ಣಲ್ಲಿ ಮಾತನಾಡಿಕೊಂಡ್ರು. ಆಶ್ಚರ್ಯ ಮತ್ತು ಕುತೂಹಲದ ಮಿಶ್ರಣ ಅವರ ಮುಖದಲ್ಲಿ ಖಂಡಿತ ಇತ್ತು. ಅವರು ಬಾಯಿ ಮುಚ್ಚಿಕೊಂಡೇ ಇದ್ದರು, ಇನ್ನೂ ಏನಾದರೂ ಹೇಳ್ತಾನೇನೋ ಅಂತ. ನನಗೆ ಅವಳು ಸದಾ ನನ್ನ ಕಣ್ಣು ಮುಂದೆಯೇ ಇರಬೇಕು ಅಂತ ಅನಿಸುತ್ತೆ. ಅವಳು ನನ್ನ ಸುತ್ತಮುತ್ತ ಇದ್ದಾಗ ಒಂಥರ ನೆಮ್ಮದಿ, ಫ್ರೆಶ್ ಅಪ್ ಫೀಲ್ ಆಗುತ್ತೆ. ಅವಳ ಕಣ್ಣಲ್ಲಿ ನೀರು ನೋಡಿದರೆ ನಿಜಕ್ಕೂ ತಡ್ಕೊಳ್ಳೋಕ್ಕೆ ಆಗಲ್ಲ. ಎದಲ್ಲೇನೋ ಸೆಳೆತವಾಗುತ್ತೆ. ಇದೇನಿದು, ನನಗೇನಾಗ್ತಿದೆ? ಋಗ್ವೇದ ಗೊಂದಲದಿಂದ ಕೇಳಿದ್ದ. ನೀರವ್ ಮತ್ತು ರಾಕೇಶ್ ತುಟಿ ಕಚ್ಚಿ ನಗುತ್ತಾ ಬಾಯಿ ಮುಚ್ಚಿದ ಕೈಗಳನ್ನು ತೆಗೆಯುವುದರಲ್ಲಿದ್ದರು. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಜೋರಾದ ಧ್ವನಿ ಕೇಳಿಸ್ತು. ಅದಕ್ಕೆ ಅರ್ಥ ನೀನು ಪ್ರೀತಿಯಲ್ಲಿ ಬಿದ್ದಿದ್ದೀಯಾ ಅಂತ. ಆ ಕೂಗಿನೊಂದಿಗೆ ಇಬ್ಬರು ಯುವತಿಯರು ಅಲ್ಲಿಗೆ ಧಾವಿಸಿ ಬಂದರು. ಇಡೀ ಕೆಫೆಯ ಅವರ ಧ್ವನಿಗೆ ಬೆಚ್ಚಿಬಿತ್ತು. ಅವರನ್ನು ಕಂಡೊಡನೆ ಋಗ್ವೇದ ತನ್ನ ಹಣೆಗೆ ಕೈ ಹಚ್ಕೊಂಡ. ಅವರು ಬೇರೆ ಯಾರೂ ಅಲ್ಲ, ನೀರವ್ ಮತ್ತು ರಾಕೇಶ್ನ ಪತ್ನಿಯರಾದ ಸಾಕ್ಷಿ ಮತ್ತು ರಿಯಾ ಆಗಿದ್ರು. ನಾಚಿಕೆ ಅನ್ಸಲ್ವಾ ನಿನಗೆ? ಮದುವೆ ಮಾಡ್ಕೊಂಡಿದ್ದೀಯಾ ಅಂತಲೂ ನಮಗೆ ಹೇಳಿಲ್ಲ. ಇನ್ನೂ ಅದು ಮದುವೆನೇ ಅಲ್ಲ ಅಂತ ಬೇರೆ ಹೇಳ್ತಿದ್ಯಾ? ಸಾಕ್ಷಿ ಮತ್ತು ರಿಯಾ ಇಬ್ಬರೂ ಸೇರಿ ಋಗ್ವೇದನ ಬೆನ್ನಿಗೆ ಒಂದೊಂದು ಪೆಟ್ಟನ್ನು ಕೊಟ್ಟರು. ಋಗ್ವೇದ ತಲೆ ಕೆಳಗೆ ಮಾಡಿಕೊಂಡು ಸುಮ್ಮನಾದ. ಇವರ ಮುಂದೆ ವಾದ ಮಾಡುವುದು ಅಂದರೆ ಕತ್ತೆ ಬಾಲ ಹಿಡಿದು ಸಾಗರದಾಚೆ ಹೋಗುವ ಪ್ರಯತ್ನವಿದ್ದಂತೆ. ಇವರು ಕೊಡುವ ಸುದೀರ್ಘ ಲೆಕ್ಚರ್ಗಳಿಗಿಂತ ಮೌನವೇ ಲೇಸು ಎಂದು ಅವನು ನಿರ್ಧರಿಸಿದ. ನೀರವ್ ಮತ್ತು ರಾಕೇಶ್ ಈಗ ಮುಕ್ತವಾಗಿ ನಗಾಡ್ತಿದ್ರು. ಇಬ್ಬರು ಕೈಕುಲುಕಿ ನಗುತ್ತಾ ಋಗ್ವೇದನ ಕಾಲೆಳೆಯಲು ಶುರು ಮಾಡಿದ್ರು. ಯಾರೋ ಒಬ್ಬರು ಒಮ್ಮೆ ಹೇಳ್ತಿದ್ರಲ್ವಾ, ನಾನು ಯಾವತ್ತೂ ಪ್ರೀತಿಯಲ್ಲಿ ಬೀಳೋದೇ ಇಲ್ಲ, ಅದು ಒಂದು ಬಲವಂತದ ಮದುವೆ ಅಂತ. ನೀರವ್ ಋಗ್ವೇದನಂತೆಯೇ ನಟಿಸುತ್ತಾ ಅಣಕಿಸ್ದ. ಅದೇ ತಾನೇ, ತಾನು ಆಕೆಯನ್ನು ನನ್ನ ಹೆಂಡತಿ ಅಂತ ಕರೆಯೋಕೆ ಇಷ್ಟಪಡಲ್ಲ ಅಂದಿದ್ದೇನೆ. ರಾಕೇಶ್ ನಗುತ್ತಾ ಸೇರಿಸ್ಕೊಂಡ. ಅದು ಕೇವಲ ಪ್ರೀತಿಯಲ್ಲೇ ಬಿದ್ದಿದ್ದಲ್ಲ ಕಣೋ, ಸಖತ್ತಾಗಿ ಬಿದ್ದಿದ್ದಾನೆ. ಈಗ ಎದ್ದೋಳೋಕ್ಕೆ ಆಗ್ತಿಲ್ಲ ಅಷ್ಟೆ. ಸಾಕ್ಷಿ ಚುಚ್ಚು ಮಾತಾಡಿದ್ಲು. ಏನೋ ವೇದ್, ಆ ಹುಡುಗಿ ಇನ್ನು ನಿನಗೆ ಗೌರವ ಕೊಡ್ತಿಲ್ವಾ? ರಾಕೇಶ್ ನೀರವ್ನ ಕಿವಿಯಲ್ಲಿ ಮೆಲ್ಲನೆ ಕೇಳಿ ಇಬ್ಬರು ನಗೆಯಲ್ಲಿ ಮಿಂದೆದ್ರು. ಋಗ್ವೇದ ಶಾಂತವಾಗಿ ಆ ನಾಲ್ವರತ್ತ ನೋಡಿದ. ತನ್ನ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರುವ ಗೆಳೆಯರನ್ನು ನೋಡಿ ಅವನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವು ಏನನ್ನಾದರೂ ಮಾತಾಡ್ತೀರಾ ಅಥವಾ ನಾನು ಇಲ್ಲಿಂದ ಎದ್ದೋಗ್ಲಾ? ಋಗ್ವೇದ ಗರಂ ಆಗಿ ಕೇಳ್ದ. ಹೋಗೋದೆಲ್ಲಿಗೆ? ಈಗ ನಮಗೆ ನಿನ್ನ ಪ್ರೇಮ ಕಥೆ ಸಂಪೂರ್ಣ ವಿವರ ಬೇಕು. ರಿಯಾ ಖಡಕ್ಕಾಗಿ ಕೇಳಿದ್ಲು. ಸರಿ, ನೀನು ಅವಳ ಪ್ರೀತಿಯಲ್ಲಿ ಬಿದ್ದಿದ್ದೀಯಾ ಅಂತ ಮೊದಲಿಗೆ ನಿನಗೆ ಯಾವಾಗ ಅನ್ನಿಸ್ತು? ಸಾಕ್ಷಿ ಕುತೂಹಲದಿಂದ ಪ್ರಶ್ನಿಸ್ತಾಳೆ. ಋಗ್ವೇದ ಅತ್ತಿತ್ತ ನೋಡುತ್ತಾ ತುಸು ಹಿಂಜರಿಕೆಯಿಂದಲೇ ಉತ್ತರಿಸ್ತಾ. ನೆನೆ ರಾತ್ರಿಯಿಂದ. ಋಗ್ವೇದ ಹಾಗೆ ಹೇಳ್ತಿದ್ದಾಗೆ ಆ 4 ಜನ ಗೆಳೆಯರ ತಲೆಯಲ್ಲಿ ಒಂದು ಭರ್ಜರಿ ಐಡಿಯಾ ಫ್ಲಾಶ್ ಆಯಿತು. ತಕ್ಷಣವೇ ನಾಲ್ವರು ಸೇರಿ ಇವರಿಬ್ಬರನ್ನ ಒಂದು ಮಾಡಲು ಒಂದು ಸೀಕ್ರೆಟದ ಪ್ಲ್ಯಾನ್ನ ರೆಡಿ ಮಾಡಿಕೊಂಡ್ರು. ತಮಗೆ ತಾವೇ ಬೆನ್ನು ತಟ್ಕೊಳ್ಳುತ್ತಾ, ಇನ್ಮೇಲೆ ನೋಡ್ತಾ ಇರು ವೇದ್, ನಿನ್ನ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಗುತ್ತಾ ಅಲ್ಲಿಂದ ಹೊರಟರು. ಋಗ್ವೇದ ಆಫೀಸಿಗೆ ಬಂದವನೇ ಸೀದಾ ತನ್ನ ಚೇರ್ ಮೇಲೆ ಕುಳಿತು CCTV ಸ್ಕ್ರೀನನ್ನು ಆನ್ ಮಾಡ್ತಾನೆ. ಅಲ್ಲಿ ಅನ್ವಿತಾಳ ಅತ್ತ ಓಡಾಡ್ತಿರುವಂತಹ ರೊಚ್ಚಿಗೆದ್ದಿದ್ದ ಮುಖ ಕಂಡ ತಕ್ಷಣ ಅವನಿಗೆ ಒಳಗೊಳಗೆ ಸಂಕಟ ಶುರುವಾಯಿತೆ. ಇವಳಿಗೆ ನೆನ್ನೆ ರಾತ್ರಿ ನಡೆದ ವಿಷಯದಿಂದ ನಿಜವಾಗಿ ಇಷ್ಟೊಂದು ಬೇಜಾರವಾಗಿದೆಯಾ? ನಾನೇನಾದರೂ ಲಿಮಿಟ್ ಕ್ರಾಸ್ ಮಾಡಿಬಿಟ್ನಾ? ಆದರೆ ಏನು ಮಾಡಲಿ, ಅವಳನ್ನು ಅಷ್ಟತ್ರ ನೋಡಿದಾಗ ನನಗೆ ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಈಗ ರಾಕೇಶ್ ಮತ್ತು ನೀರವ್ ಹೇಳ್ತಿರೋದು 100ಕ್ಕೆ 100 ನಿಜ ಅನಿಸ್ತಿದೆ. ಹೌದು, ನಾನು ಅನ್ವಿತಾಳನ್ನು ಪ್ರೀತಿಸಿದ್ದೀನಿ ಅಂತ ತನಗೆ ತಾನೇ ಮಂದಹಾಸ ಬೀರುತ್ತಾ ಕೊನೆಗೂ ಫೈನಲಿ ಒಪ್ಕೊಂಡ್ಬಿಟ್ಟ. ಅಸಲಿಗೆ ಇವತ್ತು ಬೆಳಗ್ಗೆ ಅನ್ವಿತಾ ಕಣ್ಬಿಡೋದಕ್ಕಿಂತ ಮುಂಚೆನೇ ಅವನು ಎದ್ದು ಫ್ರೆಶ್ ಅಪ್ ಆಗಿ ಹೊರಟು ಬಂದಿದ್ದ. ಯಾಕಂದರೆ ಕಣ್ಬಿಟ್ಟ ತಕ್ಷಣ ಅವಳಿಗೆ ನಿನ್ನೆಯ ಒಂದು ಕಿಸ್ ನೆನಪಾಗಿ ಮುಜುಗರ ಆಗಬಾರ್ದು ಅನ್ನೋದು ಅವನ ಯೋಚನೆಯಾಗಿತ್ತು. ಅಲ್ಲಿದ್ದ ಸೀದಾ ಪ್ರಿಯಾಳ ತಾಯಿಯ ಆರೋಗ್ಯ ವಿಚಾರಿಸಲು ಹೋಗಿ ಆಮೇಲೆ ಗೆಳೆಯರನ್ನು ಭೇಟಿಯಾಗಿದ್ದ. ಇದೇ ಕೊನೆ ಅನ್ವಿತಾ, ಇದರ ಮೇಲೆ ನಿನ್ನ ಕಣ್ಣಿಂದ ಒಂದು ಹನಿ ನೀರು ಕೂಡ ಕೆಳಗೆ ಬೀಳೋಕೆ ನಾನು ಬಿಡಲ್ಲ. ನಿನ್ನ ಮುಖದಲ್ಲಿ ಆ ಮುದ್ದಾದ ನಗು ಇದೆಯಲ್ಲ, ಅದು ಮಾತ್ರ ಸದಾ ಹಾಗೆ ಇರಬೇಕಂತ ಇಷ್ಟಪಡ್ತೀನಿ. ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲಿದ್ದ ಅವಳ ಮುಖದ ಮೇಲೆ ಪ್ರೀತಿಯಿಂದ ಕೈ ಸವರಿದ ಋಗ್ವೇದ CCTV ಫೂಟೇಜ್ ಬಂದ್ ಮಾಡಿ ಖುಷಿಯಿಂದಲೇ ತನ್ನ ಕೆಲಸದಲ್ಲಿ ಮುಳುಗ್ತಾನೆ. ಆದರೆ ಕತೆ ಇವರಿಬ್ಬರ ಯೋಚನೆಗೂ ಮೀರಿ ಬೇರೆ ಕಡೆ ತಿರುವು ಪಡ್ಕೊಳ್ತಾ ಇತ್ತು. ಗೆಳೆಯರ ಗ್ಯಾಂಗ್ ಆಲ್ರೆಡಿ ತಮ್ಮ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ರು. ಸಂಜೆ ಆಗ್ತಿದ್ದಂಗೆ ಸಾಕ್ಷಿ ಒಂದು ವೈನ್ ಬಾಟಲನ್ನು ಓಪನ್ ಮಾಡಿ 6 ಗ್ಲಾಸ್ಗಳಿಗೆ ಸುರಿದ್ಲು. ಅದರಲ್ಲಿ ಒಂದು ಗ್ಲಾಸ್ಗೆ ಮಾತ್ರ ಅವಳು ಐಸ್ ಕ್ಯೂಬ್ ಹಾಕಲೇ ಇಲ್ಲ. ಆ ಗ್ಲಾಸನ್ನು ತಂದು ನೇರವಾಗಿ ಅನ್ವಿತಾಳ ಕೈ ಕೊಟ್ಲು. ಇಲ್ಲ ಬೇಡ, ನನಗೆ ಇದೆಲ್ಲ ಅಭ್ಯಾಸನೇ ಇಲ್ಲ, ನಾನು ಕುಡಿಯಲ್ಲ, ಪ್ಲೀಸ್ ಇದೆಲ್ಲ ಬೇಡ ನನಗೆ
ಅನ್ವಿತಾ ಕೈ ಅಡ್ಡ ಹಿಡಿದು ಗಾಬರಿಯಿಂದ ನಿರಾಕರಿಸಿದ್ಲು. ಅಯ್ಯೋ ಹುಚ್ಚಿ, ಇದು ಮದ್ಯ ಅಲ್ಲ ಕಣೆ, ಬರೀ ಫ್ರೂಟ್ ಜ್ಯೂಸ್ ಅಷ್ಟೇ, ಏನೂ ಆಗಲ್ಲ, ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ, ಬೇಕಾದ್ರೆ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಕುಡಿಬೇಡ ಅಷ್ಟೇ ಅಲ್ವಾ. ಸಾಕ್ಷಿ ಮುಗ್ದಳ ತರಹ ನಟಿಸುತ್ತಾ ನಯವಾಗಿ ಸುಳ್ಳು ಹೇಳ್ತಾಳೆ. ಅವಳ ಮಾತನ್ನು ನಂಬಿದ ಅನ್ವಿತಾ ಮಿಕ್ಕವರೆಲ್ಲರೂ ಗ್ಲಾಸ್ ಹತ್ತಿ ಚಿಯರ್ಸ್ ಎಂತಿದ್ದಾಗೆ ಅವರ ಜೊತೆ ಸೇರಿ ಇಡೀ ಗ್ಲಾಸನ್ನು ಒಂದೇ ಉಸಿರಿನಲ್ಲಿ ಖಾಲಿ ಮಾಡಿಬಿಟ್ಲು. ಉಳಿದವರೆಲ್ಲರಿಗೂ ಕೂಡ ಸೋಷಿಯಲ್ ಡ್ರಿಂಕಿಂಗ್ ಅಭ್ಯಾಸ ಇದ್ದಿದ್ದರಿಂದ ಅವರಿಗೆ ಅದು ಏನು ಅಂತ ಅನ್ನಿಸ್ತಾನೂ ಇರಲಿಲ್ಲ. ಆದರೆ ತನ್ನ ಲೈಫ್ನಲ್ಲೇ ಮೊದಲ ಬಾರಿಗೆ ವೈನ್ ಕುಡಿದಿದ್ದ ಮುಗ್ಧ ಅನ್ವಿತಾಗೆ ಒಂದೇ ಒಂದು ಗ್ಲಾಸ್ಗೆ ಇಡೀ ಪ್ರಪಂಚವೇ ಒಂದು ರೀತಿ ಸುತ್ತು ಹೊಡೆದಂಗೆ ಅವು ತುಂಬ ಕಷ್ಟ ಆಗಕ್ಕೆ ಶುರುವಾಯಿತು. ಒಮ್ಮೆ ತಲೆಗೆ ಭಾರವಾಯಿತು, ತಲೆ ನೋವು ಬಂದಂಗಾಯಿತು, ಕಣ್ಣುಗಳು ಮಂಜಾಗುತ್ತಾ ಒಂಥರ ಅಮಲು ನೆತ್ತಿಗಿರೋಕೆ ಶುರುವಾಯಿತು. ಸಂಜೆ ಋಗ್ವೇದ ಎಂದಿನ ಸಮಯಕ್ಕಿಂತ ತುಸು ಬೇಗನೆ ಮನೆಗೆ ಬಂದಿದ್ದ. ಅನ್ವಿತಾ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರೋಷ್ಟರಲ್ಲೇ ಇವತ್ತು ರಾತ್ರಿ ಋಗ್ವೇದನ ಸ್ನೇಹಿತರು ಊಟಕ್ಕೆ ಬರ್ತಿದ್ದಾರೆ ಎಂಬ ವಿಷಯ ಮನೆಗೆಲಸದವರಿಂದ ತಿಳಿದು ಅವಳು ಬೆಚ್ಚಿ ಬಿದ್ಲು ಮತ್ತು ಬ್ಯುಸಿ ಆದ್ಲು. ತನಗೆ ಅಡುಗೆ ಅಷ್ಟೊಂದು ಕರಗತವಿಲ್ಲದಿದ್ರೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ಲು. ಅಷ್ಟರಲ್ಲೇ ಅಡುಗೆಯಲ್ಲಿದ್ದಂತಹ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಯಿತು. ಒಬ್ಬ ಮೇಡ್ ಅದನ್ನು ಎತ್ತಿ ಆಚೆಗಿನ ಮಾತು ಕೇಳುತ್ತಾ ನಗುತ್ತಾ ತಲೆ ಅಲ್ಲಾಡಿಸಿದ್ಲು. ಮ್ಯಾಮ್, ಸ್ವಲ್ಪ ಕಾಫಿ ಮಾಡಿಕೊಡ್ತೀರಾ? ಮೇಡ್ ಕೇಳಿದ್ಲು. ಕಾಫಿನಾ? ಯಾರಿಗೆ? ಅನ್ವಿತಾ ಆಶ್ಚರ್ಯದಿಂದ ಕೇಳಿದ್ಲು. ಸಾಹೇಬ್ರು ಬಂದಿದ್ದಾರೆ, ಅವ್ರು ಸುಸ್ತಾಗಿರೋ ಹಾಗೆ ಕಾಣಿಸ್ತಿದ್ದಾರೆ, ಅವರೇ ಕಾಫಿ ಕೇಳಿದ್ದಾರೆ ಎಂದು ಮೇಡ್ ಉದ್ದೇಶಪೂರ್ವಕವಾಗಿ ಮುಖ ಬಾಡಿಸಿ ಹೇಳಿದ್ಲು. ಓ ಆಯ್ತಾಯ್ತು, ನಾನು ಮಾಡ್ತೀನಿ ಬಿಡಿ ಎಂದು ಅನ್ವಿತಾ ತಕ್ಷಣವೇ ಕಾಫಿ ತಯಾರು ಮಾಡಲು ಶುರು ಮಾಡಿದ್ಲು. ಕಾಫಿ ರೆಡಿಯಾದ ನಂತರ ಅವಳು ಟ್ರೇಯನ್ನು ಹಿಡಿದು ಹೊರ ಬಂದ್ಲು. ಆದರೆ ಅಲ್ಲಿ ಮೇಡ್ಗಳಿಬ್ಬರು ಬೇರೆ ಯಾವುದೋ ಕೆಲಸದಲ್ಲಿ ಮಗ್ನರಾಗಿದ್ರು. ಮ್ಯಾಮ್, ನೀವೇ ಒಂದ್ಸಲ ರೂಮ್ಗೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡಿ ಅಲ್ವಾ ಎಂದು ಅವರಿಬ್ಬರೂ ಸೇರಿ ಬೇಕಂತಲೇ ಕಾಟ ಕೊಟ್ಟರು. ಹಾಂ ಸರಿ ಆಯಿತು ಅಂತ ಅನ್ವಿತಾ ತಲೆ ಅಲ್ಲಾಡಿಸುತ್ತಾ ಕಾಫಿ ಟ್ರೇಯನ್ನು ಹಿಡಿದು ಋಗ್ವೇದನ ರೂಮ್ಗೆ ಹೆಜ್ಜೆ ಹಾಕಿದ್ಲು. ಕಳೆದ ರಾತ್ರಿ ಆ ಘಟನೆ ನಡೆದ ಮೇಲೆ ಅವರಿಬ್ಬರು ಈಗ ಮೊದಲ ಬಾರಿಗೆ ಮುಖಾಮುಖಿ ಆಗ್ತಿದ್ದಾರೆ. ಅವಳು ಬೆಡ್ರೂಮ್ ಬಾಗಿಲು ಬಡಿದ್ಲು, ಆದರೆ ಒಳಗಿನಿಂದ ಯಾವುದೇ ಉತ್ತರ ಇಲ್ಲ. ಮೆಲ್ಲನೆ ಬಾಗಿಲನ್ನು ನೂಕಿ ಒಳಗೆ ಪ್ರವೇಶಿಸಿದ್ಲು. ಅದೇ ಕ್ಷಣಕ್ಕೆ ಋಗ್ವೇದ ಸ್ನಾನ ಮುಗಿಸಿ ಬಾತ್ರೂಮ್ನಿಂದ ಹೊರಬಂದಿದ್ದ. ಅವನು ಸೊಂಟದ ಕೆಳಗೆ ಕೇವಲ ಪ್ಯಾಂಟ್ ಮಾತ್ರ ಧರಿಸ್ತಾನೆ. ಅವನ ಆ ಸುಂದರವಾದ ಕಟ್ಟುಮಸ್ತಾದ ಸಿಕ್ಸ್ ಪ್ಯಾಕ್ ಮೈಕಟ್ಟು ಅನ್ವಿತಾಳ ಕಣ್ಣಿಗೆ ನೇರವಾಗಿ ಬಿತ್ತು. ಮುಜುಗರದಿಂದ ಅವಳು ತಕ್ಷಣ ಮುಖ ತಿರುಗಿಸ್ಕೊಂಡ್ಳು. ಹೊಟ್ಟೆಯೊಳಗೆ ಏನೋ ಒಂದು ತರಹದ ಸೆಳೆತ, ಮುಖದ ಮೇಲೆ ಬಿಸಿ ಏರಿದ ಅನುಭವ. ಕಮ್ಮಾನ್ ಅಲ್ವಾ, ಇಲ್ಲಿಯವರೆಗೂ ನನ್ನ ನೋಡೋಕ್ಕೆ ಹುಡುಗಿಯರು ಸಾಲು ಕಟ್ತಿದ್ರು, ಇವಳು ಮಾತ್ರ ನನ್ನ ನೋಡಿದ ತಕ್ಷಣ ಮುಖ ತಿರುಗಿಸ್ಕೊಂಡು ಹೋಗ್ತಾಳೆ. ಶೀ ಈಸ್ ರಿಯಲಿ ಯೂನಿಕ್. ಋಗ್ವೇದ ತನಗೆ ತಾನು ನಗುತ್ತಾ ಶರ್ಟ್ ಧರಿಸಲು ಶುರು ಮಾಡ್ದ. ಅವನು ಅನ್ವಿತಾಳ ಪಕ್ಕದಲ್ಲೇ ನಡೆದು ಹೋಗಿ ಸೋಫಾದ ಒಂದು ಮೇಲೆ ಕುಳಿತುಕೊಂಡು ಅವಳು ಇನ್ನೂ ಆ ಕಣ್ಣುಗಳನ್ನು ಮುಚ್ಕೊಂಡು ಅಲ್ಲೇ ನಿಂತಿದ್ಲು. ಆಹಾ ಅಹಂ. ಋಗ್ವೇದ ಗಂಟಲು ಸವಿರಿ ಸದ್ದು ಮಾಡ್ದ. ಅನ್ವಿತಾ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಲು. ಹಾಗೆ ಸೋಫಾದ ಮೇಲೆ ಕುಳಿತಿದ್ದು ಕಾಫಿ ಅಂತ ನಡುಗುವ ಧ್ವನಿಯಲ್ಲಿ ಹೇಳಿ ಟೇಬಲ್ ಮೇಲೆ ಕಾಫಿ ಇಟ್ಲು. ಕಳೆದ ಬಾರಿ ಅವರಿಬ್ಬರ ನಡುವೆ ನಡೆದಿದ್ದಂತಹ ಒಂದು ಆಪ್ತವಾದ ಆ ಕ್ಷಣ, ಆ ಚುಂಬನ ಜೀವಂತವಾಗಿತ್ತು. ಆ ನೆನಪೇ ಅವಳನ್ನು ತಳಮಳಗೊಳಿಸ್ತಾ ಇತ್ತು. ನನಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿದೆ, ಇಲ್ಲಿ ಕುಳಿತುಕೋ. ಋಗ್ವೇದ ಸೋಫಾದ ಕಡೆಗೆ ಸನ್ನೆ ಮಾಡುತ್ತಾ ಹೇಳಿದ. ನನ್ನ ಜೊತೆನಾ? ಡೈವರ್ಸ್ ವಿಷಯನಾ ಅಥವಾ ಮ್ಯಾನೇಜರ್ ಫ್ರೀಯಾ ಜೊತೆ ಮದುವೆ ಆಗ್ತಿದ್ದೀನಿ ಅನ್ನೋದನ್ನು ಹೇಳೋಕೆ ಕರಿತಿದ್ದೀರಾ? ಅನ್ವಿತಾ ಒಳಗೊಳಗೆ ಎದುರುತ್ತಾ ಅವನಿಗೆ ಸ್ವಲ್ಪ ದೂರದಲ್ಲೇ ಬಂದು ಕುಳಿತುಕೊಂಡ್ಳು. ಕರಿತಿದ್ದಾರಾ ಅಂತ ಅವಳು ಮನಸ್ಸಿನಲ್ಲಿ ಅಂದ್ಕೊಂಡಿರೋದು. ನೋಡು ಅನ್ವಿತಾ, ಅಮ್ಮ ನಮಗೆ 1 ತಿಂಗಳ ಮಟ್ಟಿಗೆ ಇರೋದಕ್ಕೆ ಹೇಳಿದ್ದಾರೆ ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಅಲ್ಲಿಯವರೆಗೆ ನಾವು ಅಟ್ಲೀಸ್ಟ್ ಒಳ್ಳೆ ಫ್ರೆಂಡ್ಸ್ ಥರ ಆದರೂ ಇರ್ಬೋದಲ್ವಾ? ಋಗ್ವೇದ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದ. ಇಷ್ಟು ದಿನ ಕೋಪದಲ್ಲೇ ಇರ್ತಿರುವಂತಹ ಅವನ ಈ ಸಾಫ್ಟ್ ಬಿಹೇವಿಯರ್ ಈಗ ಇದ್ದಕ್ಕಿದ್ದಾಗೆ ಈ ಥರ ಸ್ವಭಾವಕ್ಕೆ ತದ್ವಿರುದ್ಧವಾಗಿರೋದು ಅನ್ವಿತಾಗೆ ಏನು ಹೇಳಬೇಕಂತಾನೆ ತಿಳಿಲಿಲ್ಲ. ಅವನ ಫ್ರೆಂಡ್ಶಿಪ್ ರಿಕ್ವೆಸ್ಟನ್ನು ಒಪ್ಪಬೇಕೋ ಬೇಡವೋ ಅನ್ನೋ ಗೊಂದಲ ಅವಳದು. ಯಾಕಂದರೆ ಇಲ್ಲಿವರೆಗೂ ಕೂಡ ಅವಳ ಲೈಫ್ನಲ್ಲಿ ಕಾವ್ಯ ಬಿಟ್ಟರೆ ಬೇರೆ ಯಾರು ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟಿರಲೇ ಇಲ್ಲ. ಅನ್ವಿತಾ ಋಗ್ವೇದ ಮೆಲ್ಲನೆ ಅವಳ ಆ ನಾಜೂಕಾದ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು ಅವಳು ಒಮ್ಮೆಲೆ ದಬಗುಟ್ಟಿ ಅವನ ಕಡೆ ನೋಡ್ತಾ ಇದ್ದಾಳೆ. ನೋಡುತ್ತಾ ನೋಡುತ್ತಾ ಅವನ ಕಂದು ಬಣ್ಣದಂತಹ ಕಣ್ಣುಗಳು ಆಳದಲ್ಲಿ ಹಾಗೆ ಕಳೆದು ಹೋಗ್ತಿದ್ದಾಳೆ. ನನಗೆ ಗೊತ್ತು, ನಾನು ನಿನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೀನಿ, ಆದರೆ ನಮ್ಮಿಬ್ಬರ ಬಾಂಧವ್ಯವನ್ನು ಹೊಸದಾಗಿ ಖಂಡಿತ ಮಾಡಬಹುದಲ್ವಾ? ಆದರೆ ವೇದ್ ಕಾತರದಿಂದ ಕೇಳಿದ್ದ. ಅನ್ವಿತಾ ಅವನ ಮಾತುಗಳಲ್ಲಿ ಎಷ್ಟು ಲೀನವಾಗಿದ್ಲಂದರೆ ಅವನು ಏನು ಕೇಳ್ತಿದ್ದಾನೆ ಅನ್ನೋ ಪ್ರಜ್ಞೆಯೇ ಅವಳಿಗೆ ಬರ್ತಾ ಇರಲಿಲ್ಲ. ಅಷ್ಟರಲ್ಲೇ ಅವಳ ಕೆನ್ನೆಯ ಮೇಲೆ ಅವನ ಇನ್ನೊಂದು ಕೈಯ ಬಿಸಿ ಸ್ಪರ್ಶ ತಗುಲಿತು. ಅನ್ವಿತಾ ಒಮ್ಮೆಲೆ ವಾಸ್ತವ ಪ್ರಪಂಚಕ್ಕೆ ಬಂದಳು.
ಅವಳ ಹೆಬ್ಬೆರಳು ಅವಳ ಕಣ್ಣಿನ ಕೆಳಭಾಗವನ್ನು ಮೆಲ್ಲನೆ ಸವರ್ತಾ ಇತ್ತು. ಯಾವುದಾದ್ರೂ ಒಂದು ಆಸೆ ಕೇಳ್ಕೋತೀಯಾ? ಋಗ್ವೇದ ಅವಳ ಕಣ್ಣಿನಿಂದ ಉದುರಿದ ಒಂದು ಕಣ್ಣರೆಪ್ಪೆಯ ಕೂದಲನ್ನು ಅವಳ ಇನ್ನೊಂದು ಕೈ ಮೇಲೆ ಇಡುತ್ತಾ ಪ್ರೀತಿಯಿಂದ ಕೇಳಿದ್ದ. ಅನ್ವಿತಾ ಮುಗ್ಧವಾಗಿ ತಲೆ ಅಲ್ಲಾಡಿಸುತ್ತಾ ಕಣ್ಣು ಮುಚ್ಚಿ ಏನೋ ಆಸೆ ಮಾಡಿಕೊಂಡ್ಳು. ಆಮೇಲೆ ರಪ್ಪೆಯ ಕೂದಲಿಗೆ ಮೆಲ್ಲನೆ ಫೂ ಅಂತ ಊದಿದ್ಲು. ಅದು ಹಾರಿ ಹೋಗ್ತಿದ್ದಂತೆ ಅವಳ ಮುಖದಲ್ಲಿ ಮುದ್ದಾದ ನಗುವೊಂದು ಮೂಡಿತು. ಹೇಯ್, ನಿನಗೆ ಕೆನ್ನೆಯಲ್ಲಿ ಡಿಂಪಲ್ ಬೀಳುತ್ತೆ. ಋಗ್ವೇದ ಆ ಕ್ಷಣದಲ್ಲಿ ಮರುಳಾದವನಂತೆ ಅವಳ ಗಲ್ಲದ ಮೇಲೆ ಬೆರಳುಗಳನ್ನಾಡಿಸ್ದ. ಯಾವುದೋ ಕಳೆದು ಹೋದ ದೊಡ್ಡ ನಿಧಿ ಸಿಕ್ಕಿದಷ್ಟೇ ಸಂಭ್ರಮ, ನೆಮ್ಮದಿ ಅವನ ಕಣ್ಣ ಮುಂದೆ ಅವನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಅನ್ವಿತಾ ತನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಆಶ್ಚರ್ಯದಿಂದ ಅವನನ್ನೇ ನೋಡೋಕೆ ಶುರು ಮಾಡ್ತಾಳೆ. ನಿನಗೆ ಗೊತ್ತಾ ಅನ್ವಿತಾ, ನಾನು ಚಿಕ್ಕವನಿದ್ದಾಗ ಸದಾ ಅಮ್ಮನಿಗೆ ಹೇಳ್ತಾ ಇದ್ದೆ, ನನಗೆ ಕೆನ್ನೆಯಲ್ಲಿ ಡಿಂಪಲ್ ಬೀಳುವಂತಹ ಹುಡುಗಿನೇ ನನಗೆ ಮದುವೆಯಾಗಿ ಬರಬೇಕು ಅಂತ. ಋಗ್ವೇದ ಮತ್ತೆ ಮುದ್ದಾದ ಡಿಂಪಲ್ ಮೇಲೆ ಕೈ ಆಡಿಸ್ತಾ ಹಳೆ ನೆನಪಿಗೆ ಜಾರ್ದ. ಆದರೆ ಇವರು ನನ್ನನ್ನು ಮನಸ್ಸಾರೆ ಹೆಂಡತಿ ಅಂತ ಒಪ್ಕೊಳ್ತಿದ್ದಾರಾ? ಅನ್ವಿತಾಳ ಮನಸ್ಸಿನಲ್ಲಿ ಒಂದು ಸುಂದರವಾದ ಪ್ರಶ್ನೆ ಮೂಡಿತು. ಸರಿ, ನೀನೀಗ ಬೇಗ ರೆಡಿಯಾಗಿಬಿಡು. ನನ್ನ ಇಬ್ಬರು ಫ್ರೆಂಡ್ಸ್ ಮತ್ತು ಅವ್ರ ವೈಫು ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ, ವೇದ್ ಹೇಳಿದ. ಅನ್ವಿತಾಳ ಬಾಯಿಂದ ಕೇವಲ ಒಂದು ಸಣ್ಣ ಒಪ್ಪಿಗೆ ಧ್ವನಿ ಮಾತ್ರ ಹೊರಬಂತು. ನನಗೆ ನನ್ನ ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರ ಬೇಕು. ಅನ್ವಿತಾ ಸೋಫಾದಿಂದ ಎದ್ದು ಹೋಗಲು ಯತ್ನಿಸಿದಾಗ ಋಗ್ವೇದ ಮತ್ತೆ ಅವಳ ಕೈ ಹಿಡಿದು ಪ್ರೀತಿಯಿಂದ ನೆನಪಿಸ್ದ. ಅನ್ವಿತಾ ನಾಚಿ ತಲೆ ಅಲ್ಲಾಡಿಸ್ತಾ ಅಲ್ಲಿಂದ ನೇರವಾಗಿ ರೂಮ್ ಒಳಗೆ ಹೋಗ್ತಾಳೆ. ಅವನ ಆ ತದೇಕ ಚಿತ್ತದ ನೋಟ, ಆ ಮೃದುವಾದ ಸ್ಪರ್ಶ ನೆನಪಿಸ್ಕೊಳ್ತಿದ್ರೆ ಅವಳ ಮೈಯೆಲ್ಲ ರೋಮಾಂಚನಗೊಂಡು ನಡುಕ ಹುಟ್ಟಿಸ್ತಿತ್ತು. ಹೊಟ್ಟೆಯಲ್ಲಂತೂ ಅಸಂಖ್ಯಾತ ಬಣ್ಣದ ಚಿಟ್ಟೆಗಳು ಹೊಟ್ಟೆಗೆ ರೆಕ್ಕೆ ಬಡಿದು ಹಾರಾಡಿದಂತೆ ಅನ್ನಿಸ್ತಾ ಇತ್ತು. ಮೊದಲಿಗೆ ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಳ್ತಿದ್ರು ಕೂಡ, ಆದರೆ ಈಗ ನೋಡಿದರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಕಣ್ಣುಗಳು, ಓ ದೇವ್ರೆ, ನಾನು ಕೂಡ ಅವರನ್ನು ಹಾಗೆ ಹೇಗೆ ನೋಡ್ತಾ ನಿಂತುಬಿಟ್ಟೆ ಎಂದು ಅನ್ವಿತಾ ತನಗೆ ತಾನೇ ತಲೆಯನ್ನು ಸಣ್ಣದಾಗಿ ಕುಟ್ಕೊಳ್ತಾ ನಾಚ್ಕೊಳ್ತಾ ಇದ್ದಾಳೆ. ಇತ್ತ ಬೆಡ್ರೂಮ್ನಲ್ಲಿ ಋಗ್ವೇದ ಸಂಪೂರ್ಣವಾಗಿ ಅಂದರೆ ಗಾಳಿಯಲ್ಲಿ ತೇಲುವಂತೆ ಇದ್ದ. ಅನ್ವಿತಾಳ ನಾಚಿಕೆಯಿಂದ ಕೂಡಿದ ಮುಖ ಅವನ ಕಣ್ಣ ಮುಂದಿನಿಂದ ಹೋಗ್ತಾನೆ ಇರಲಿಲ್ಲ. ಅವಳ ಪ್ರೇಮದ ನಶೆ ಅವನ ತಲೆಗೆ ಸಖತ್ತಾಗಿ ಏರ್ಬಿಟ್ಟಿತ್ತು. ಅದೇ ಗುಂಗಿನಲ್ಲಿ ಅವನು ರೆಡಿಯಾಗಲು ಪಕ್ಕದ ಮತ್ತೊಂದು ರೂಮ್ಗೆ ಹೋದ. ವೇದ್, ಎಲ್ಲಿದೆಯೋ ಮರೆಯ? ರಾಕೇಶ್ ಮನೆ ಒಳಗೆ ಬರ್ತಾ ಇದ್ದಂಗೆ ಗಂಟಲು ಅರೆದುಕೊಳ್ಳುವ ಹಾಗೆ ಜೋರಾಗಿ ಕೂಗ್ದ. ಮೆಟ್ಟಿಲುಗಳ ಮೇಲಿಂದ ಇಳಿದು ಬರ್ತಿದ್ದಂತಹ ಋಗ್ವೇದ ಕೋಪದಿಂದಲೇ ಅವನ ಕಡೆ ನೋಡ್ದ. ಏನೋ ಅಳಿಯಾಜಿ, ಯಾಕೆ ಹಾಗೆ ಗರಂ ಆಗಿ ನೋಡ್ತಾ ಇದೆಯಾ? ರಾಕೇಶ್ ತನ್ನ ಹಲ್ಲುಗಳನ್ನೆಲ್ಲ ಹೊರಗೆ ಹಾಕಿ ನಗ್ತಾ ಇದ್ದಾನೆ. ನಿನಗೆ ಮನೆ ಒಳಗೆ ಬಂದ ತಕ್ಷಣ ಹೀಗೆ ಗಂಟಲು ಹರಿದುಕೊಳ್ಳದಿದ್ರೆ ನಿದ್ದೆ ಬರಲ್ವಾ? ಋಗ್ವೇದ ಕಿಚ್ಚಾಯಿಸುತ್ತಾ ಅವನ ಬೆನ್ನಿಗೆ ಜೋರಾಗಿ ಒಂದು ಗುದ್ದು ನೀಡ್ದ. ಚೆನ್ನಾಗಿ ಕೊಡು ವೇದ್, ಇವನಿಗೆ ಸರಿಯಾಗಿ ಪೆಟ್ಟು ಬೀಳಬೇಕು ಅಂತ ರಾಕೇಶ್ನ ಪತ್ನಿ ರಿಯಾ ಕಲ್ಲೆಳಿತಾಳೆ. ನೀನು ನನ್ನ ಹೆಂಡತಿನ ಅಥವಾ ಶತ್ರುನ? ಬಂದ ತಕ್ಷಣ ನನ್ನೇ ಬಲಿ ಕೊಡ್ತಾ ಇದೀಯಾ? ರಾಕೇಶ್ ಮುಖ ನಡುಗಿಸ್ತಾ. ನಿನಗೆ ಹೀಗೆ ಆಗ್ಬೇಕು ಬಿಡು, ರಿಯಾ ನಗ್ತಾ ಇದ್ಲು. ಅಯ್ಯೋ, ನೀವಿಬ್ಬರು ಸ್ವಲ್ಪ ಸುಮ್ಮನಿರಿ. ಯಾರು ಬಂದಾಗಿನಿಂದ ಬರೀ ಜಗಳಾನೇ ಆಡ್ತಾ ಇದ್ದೀರಾ? ಸಾಕ್ಷಿ ಇಬ್ಬರನ್ನ ಗದರಿಸ್ತಾಳೆ. ಹೌದು, ಅಂದ ಹಾಗೆ ವೇದ್, ನಮ್ಮ ಅತ್ತಿಗೆಯಲ್ಲಿದ್ದಾರೆ? ನೀರವ್ ಕುತೂಹಲದಿಂದ ಕೇಳಿದ್ದ. ಅದೇ ಕ್ಷಣಕ್ಕೆ ಮೆಟ್ಟಿಲುಗಳ ಮೇಲಿಂದ ಬಳೆಗಳ ಮಧುರವಾದ ಸದ್ದು ಅನ್ನೋದು ಕೇಳಿ ಬರ್ತಾ ಇದೆ. ಎಲ್ಲರ ಗಮನ ಒಟ್ಟಿಗೆ ಮೇಲ್ಭಾಗಕ್ಕೆ ತಿರುಗಿತ್ತು. ತನ್ನ ಸೀರೆಯ ಪದರವನ್ನು ನಾಜೂಕಾಗಿ ಹಿಡಿದುಕೊಂಡು ಅನ್ವಿತಾ ನಿಧಾನವಾಗಿ ಮೆಟ್ಟಿಲುಗಳನ್ನು ಹಿಡಿದು ಕೆಳಗೆ ಬರ್ತಾ ಇದ್ಲು. ತನ್ನ ಗಂಡನ ಗೆಳೆಯರು ಬರ್ತಿದ್ದಾರೆ ಎಂದಾಗ ಏನು ಉಡಬೇಕು ಅಂತ ತಿಳಿಯದೆ ಅವಳು ಅತ್ಯಂತ ಸರಳವಾದ ಸಿಂಪಲ್ ಸೀರೆಯನ್ನೇ ಉಟ್ಕೊಂಡಿದ್ಲು. ಆದರೆ ಆ ಸಾದಾ ಸೀರೆಯಲ್ಲಿ ಅವಳು ದೇವಲೋಕದ ಅಪ್ಸರೆಯಂತೆ ಅತ್ಯಂತ ಸುಂದರವಾದ ಮಹಿಳೆ ಥರ ಕಾಣ್ತಾ ಇದ್ಲು. ಋಗ್ವೇದನಂತೂ ಅವಳನ್ನು ನೋಡಿ ಕಣ್ಣಿನ ರೆಪ್ಪೆ ಮುಚ್ಚುವುದನ್ನೇ ಮರೆತುಬಿಟ್ಟಿದ್ದ. ಜಗತ್ತನ್ನೇ ಮರೆತು ಅವಳನ್ನೇ ದಿಟ್ಟಿಸ್ತಿದ್ದ. ಅವಳು ನಿನ್ನದೇ ಹೆಂಡತಿ ಕಣೋ, ಇಡೀ ಜೀವನ ಪೂರ್ತಿ ಹೀಗೆ ನೋಡ್ತಾನೆ ಇರ್ಬೋದು. ಈಗ ಕಣ್ಣು ಮಿಟ್ಕಿಸು. ನೀರವ್ ಮೆಲ್ಲನೆ ಋಗ್ವೇದನ ಕಿವಿಯಲ್ಲಿ ಪಿಸುಗುಡ್ತಾನೆ. ತಕ್ಷಣ ಎಚ್ಚೆತ್ತ ಋಗ್ವೇದ ಮುಜುಗರದಿಂದ ಮುಖ ತಿರುಗಿಸ್ಕೊಂಡು ಕೆಮ್ದ. ಹಲೋ ಅತ್ತಿಗೆ, ನಾನು ರಾಕೇಶ್, ಇವಳು ನನ್ನ ಧರ್ಮಪತ್ನಿ ರಿಯಾ. ರಾಕೇಶ್ ನಗುತ್ತಾ ಅನ್ವಿತಾಳ ಮುಂದೆ ಬಂದು ಪರಿಚಯ ಮಾಡಿಕೊಂಡ. ಅನ್ವಿತಾ ಮುದ್ದಾಗಿ ಮಂದಹಾಸ ಬೀರೋಕ್ಕೆ ಶುರು ಮಾಡ್ತಾಳೆ. ಈ ಗೆಳೆಯರ ಈ ಸಡಗರದ ನಡುವೆ ಅನ್ವಿತಾ ಎಲ್ಲರ ಜೊತೆ ಮಿಂಗಲ್ ಆಗ್ತಾಳಾ? ಆದರೆ ನಮಗೆ ಗೊತ್ತಿರೋ ಹಾಗೆ ಸಾಕ್ಷಿ ಆಲ್ರೆಡಿ ಅನ್ವಿತಾಗೆ ಫ್ರೂಟ್ ಜ್ಯೂಸ್ ಅಂತ ಹೇಳಿ ವೈನನ್ನು ಕುಡಿಸ್ತಾ ಇದ್ದಾಳೆ. ಈಗ ನಿಧಾನವಾಗಿ ಆ ವೈನ್ ಕಿಕ್ ಅನ್ವಿತಾ ತಲೆಗತ್ತಿದಾಗ ಆ ಎಲ್ಲರ ಎದುರು ಅವಳು ಯಾವ ತರಹದ ಸ್ವೀಟ್ ಆ್ಯಂಡ್ ಕ್ರೇಜಿ ಎಡವಟ್ ಮಾಡ್ತಾಳೆ? ಇದರಿಂದ ಒಳ್ಳೆಯದಾಗುತ್ತಾ ಅಥವಾ ಮರ್ಯಾದೆ ಹೋಗುತ್ತಾ? ಋಗ್ವೇದ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ಕೊಳ್ತಾನೆ? ಮತ್ತು ನಾನು ಇವಳು ನನ್ನ ಹೆಂಡತಿ ಸಾಕ್ಷಿ. ನೀರವ್ ನಗುತ್ತಾ ತನ್ನನ್ನು ಪರಿಚಯಿಸ್ಕೊಂಡ.
ಹಲೋ ಅನ್ವಿತಾ ಎಲ್ಲರ ನೋಡಿ ಗೌರವದಿಂದ ತಲೆ ಅಳ್ಳಾಡಿಸ್ತಾ ಇದ್ದಾಳೆ. ವೇದ್ ನಮಗೆ ಹೇಳಿದ್ದಕ್ಕಿಂತ ನೀನು ತುಂಬ ಅಂದರೆ ತುಂಬ ಸುಂದರವಾಗಿದ್ದೀಯ ಅನ್ವಿತಾ, ಸಾಕ್ಷಿ ಒಳನೋಟದಿಂದಲೇ ಹೊಗಳದು. ಸಾಕ್ಷಿಯ ಈ ಮಾತನ್ನು ಕೇಳಿದ ತಕ್ಷಣ ಋಗ್ವೇದ ಶಾಕ್ ಆಗಿ ಅವಳ ಕಡೆ ಕಣ್ಣು ದಪ್ಪ ಮಾಡಿ ನೋಡ್ತಿದ್ದಾನೆ. ನಾನು ಇವಳಿಗೆ ಯಾವಾಗ ಹಿಂಗೆ ಹೇಳಿದೆ ಅನ್ನೋ ಭಾವನೆ ಅವನ ಮುಖದಲ್ಲಿತ್ತು. ಅನ್ವಿತಾ ಮಾತ್ರ ಈ ಮಾತು ಕೇಳಿ ವಿಪರೀತ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ. ನೀವು ಇಲ್ಲಿಗೆ ಊಟ ಮಾಡೋಕೆ ಬಂದಿದ್ದೀರಲ್ವಾ, ಫಸ್ಟ್ ಆ ಕೆಲಸ ಮಾಡೋಣ. ಋಗ್ವೇದ ತನ್ನ ಧ್ವನಿಯನ್ನು ಗಂಭೀರವಾಗಿಸ್ಕೊಂಡು ಸದ್ಯದಲ್ಲಿ ಎಲ್ರಿಗೂ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಹಾಂ ಹೌದೌದು, ನೀನು ಟೇಬಲ್ ಹತ್ರ ನಡೀರಿ, ನಾವು ಅಡುಗೆ ಮನೆಯಿಂದ ಎಲ್ಲವನ್ನು ತರ್ತೀವಿ ಎಂದ ರಿಯಾ. ಸಾಕ್ಷಿ ಮತ್ತು ಅನ್ವಿತಾ ಮೂವರು ಸೇರಿ ಕಿಚನ್ ಒಳಗಡೆ ಹೋದರು. ಸ್ವಲ್ಪ ಹೊತ್ತಿನಲ್ಲೇ ಎಲ್ಲರೂ ಡೈನಿಂಗ್ ಟೇಬಲ್ ಸುತ್ತ ಕುಳಿತುಕೊಂಡ್ರು. ಆ ಮೂವರು ಯುವತಿಯರು ಕೇವಲ ಅರ್ಧ ಗಂಟೆಯಿಂದಷ್ಟೇ ಭೇಟಿಯಾಗಿದ್ದಾರೆ ಎಂದು ಯಾರಿಗೂ ಹೇಳೋಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಮಧ್ಯೆ ರಾಕೇಶ್ನ ಸಪ್ಪೆ ಜೋಕ್ಗಳು, ನೀರವ್ನ ಕಾಲಿಳಿಯುವಿಕೆ ಎಲ್ಲರೂ ಜೋರಾಗಿ ಇತ್ತು. ತುಂಬ ದಿನಗಳ ನಂತರ ಅನ್ವಿತಾಗೆ ಇದು ಒಳ್ಳೆಯ ಕುಟುಂಬದ ಜೊತೆ ಕುಳಿತು ಮನಸ್ಸಾರೆ ಊಟ ಮಾಡಿದ ನೆಮ್ಮದಿ ಸಿಗ್ತಾ ಇತ್ತು. ಊಟ ಮುಗಿದ ನಂತರ ಎಲ್ಲರೂ ಕೂಡ ಹರಟೆ ಹೊಡೆಯುತ್ತಾ ಮತ್ತೆ ಹಾಲ್ನಲ್ಲಿ ಬಂದು ಕುಳಿತುಕೊಂಡ್ರು. ಅನ್ವಿತಾ ಕೂಡ ಇಷ್ಟು ದಿನದ ತನ್ನ ಮೌನವನ್ನು ಮುರಿದು ಎಲ್ಲರ ಜೊತೆ ಚೆನ್ನಾಗಿ ಬೆರೆತು ಮಾತಾಡ್ತಾ ಇದ್ಲು. ಅಷ್ಟರಲ್ಲೇ ಸಾಕ್ಷಿ ಒಂದು ವೈನ್ ಬಾಟಲಿಯನ್ನು ಓಪನ್ ಮಾಡಿ ಅಲ್ಲಿ ಒಟ್ಟು 6 ಗ್ಲಾಸ್ಗಳಿಗೆ ಸುರಿತಾ ಇದ್ದಾಳೆ. ಅದರಲ್ಲಿ ಒಂದು ಗ್ಲಾಸ್ಗೆ ಮಾತ್ರ ಅವಳು ಐಸ್ ಕ್ಯೂಬ್ ಹಾಕಲೇ ಇಲ್ಲ. ಆ ಗ್ಲಾಸನ್ನು ತಂದು ನೇರವಾಗಿ ಅನ್ವಿತಾಳ ಕೈಗೆ ತಂದು ಕೊಟ್ಟು ಬಿಡ್ತಾಳೆ. ಇಲ್ಲ ಬೇಡ, ನನಗೆ ಇದೆಲ್ಲ ಅಭ್ಯಾಸನೇ ಇಲ್ಲ, ನಾನು ಕುಡಿಯಲ್ಲ ಪ್ಲೀಸ್. ಅನ್ವಿತಾ ಗಾಬರಿಯಿಂದ ನಿರಾಕರಿಸಿದ್ಲು. ಅಯ್ಯೋ ಹುಚ್ಚಿ, ಇದು ಮದ್ಯ ಅಲ್ಲ ಕಣೆ, ಬರೀ ಫ್ರೂಟ್ ಜ್ಯೂಸ್ ಅಷ್ಟೇ. ಇದು ಹೆಣ್ಮಕ್ಳು ಕುಡಿಯೋದೆ, ಏನೂ ಆಗಲ್ಲ. ಜಸ್ಟ್ ಒಂದು ಸಲ ಟ್ರೈ ಮಾಡು, ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಕುಡಿಯೋದೇ ಬೇಡ ಅಷ್ಟೇ ಅಲ್ವಾ. ಸಾಕ್ಷಿ ಮುಗ್ದಳ ತರಹ ನಟಿಸುತ್ತಾ ನಾಟಕ ಮಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅವಳ ಮಾತನ್ನು ನಂಬಿದ ಅನ್ವಿತಾ ಮಿಕ್ಕವರೆಲ್ಲ ಗ್ಲಾಸ್ ಎತ್ತಿ ಚೋಸ್ ಅಂತ ಇದ್ದಾಗೆ ಅವ್ರ ಜೊತೆ ಸೇರಿ ಇಡೀ ಗ್ಲಾಸನ್ನು ಒಂದೇ ಉಸಿರಿನಲ್ಲಿ ಖಾಲಿ ಮಾಡಿಬಿಡ್ತಾಳೆ. ಉಳಿದವರೆಲ್ಲರಿಗೂ ಕೂಡ ಸೋಷಿಯಲ್ ಡ್ರಿಂಕಿಂಗ್ ಅಭ್ಯಾಸ ಇದ್ದಿದ್ದರಿಂದ ಅವರಿಗೆ ಅದು ಏನು ಅಂತಲೂ ಅನ್ನಿಸ್ಲಿಲ್ಲ. ಆದರೆ ತನ್ನ ಲೈಫ್ನಲ್ಲಿ ಮೊದಲ ಬಾರಿಗೆ ವೈನ್ ಗ್ಲಾಸನ್ನೇ ನೋಡಿಲ್ಲ ಅವಳು. ವೈನ್ ಕುಡಿದಿದ್ದ ಮುಗ್ದ ಅನ್ವಿತಾಗೆ ಒಂದೇ ಒಂದು ಗ್ಲಾಸ್ಗೆ ಇಡೀ ಪ್ರಪಂಚವೇ ಸುತ್ತು ಹೊಡೆದ ಹಾಗೆ ಅನಿಸೋಕೆ ಶುರುವಾಗುತ್ತೆ. ತಲೆ ಒಮ್ಮೆಲೆ ಭಾರವಾಗಿ ಕಣ್ಣುಗಳು ಮಂಜಾಗುತ್ತಾ ಒಂಥರ ಅಮಲು ನೆತ್ತಿಗೇರಲು ಪ್ರಾರಂಭಿಸಿತು. ಅಷ್ಟಕ್ಕೆ ನಿಲ್ಲಿಸಿದ ಸಾಕ್ಷಿ ತನ್ನ ಪ್ಲ್ಯಾನ್ ಪ್ರಕಾರ ಅನ್ವಿತಾಳ ಗ್ಲಾಸ್ಗೆ ಮತ್ತೆ ವೈನನ್ನು ತುಂಬಿಸ್ಕೊಟ್ಲು. ಅದನ್ನು ಅನ್ವಿತಾ ಮುಗ್ಧವಾಗಿ ಕುಡಿದು ಮುಗಿಸ್ತಾಳೆ. ಅಮ್ಮೋ ವೇದ್, ತುಂಬ ಲೇಟ್ ಆಯಿತು ಅನಿಸುತ್ತೆ, ನಾವು ಇನ್ನು ಹೊರಡ್ತೀವಿ. ಸಾಕ್ಷಿ ಕಣ್ಣಿನಲ್ಲಿ ಎಲ್ಲರಿಗೂ ಕೂಡ ಸಿಗ್ನಲ್ ಕೊಟ್ಲು. ಅವಳ ಸೈನ್ ಅರ್ಥ ಮಾಡಿಕೊಂಡ ಗೆಳೆಯರೆಲ್ಲ ತಕ್ಷಣವೇ ಎದ್ದು ನಿಲ್ತಾರೆ. ಸರಿ ಬಾಯ್. ಋಗ್ವೇದ ಎಲ್ಲರಿಗೂ ಕೈ ಬೀಸಿ ಬೀಳ್ಕೊಟ್ಟ. ಅವರು ಹೋದ ತಕ್ಷಣ ಮುಖ್ಯ ಬಾಗಿಲನ್ನು ಲಾಕ್ ಮಾಡಿ ನಿಟ್ಟುಸಿರು ಬಿಡುತ್ತಾ ಹಾಲ್ ಕಡೆಗೆ ಬರ್ತಾನೆ. ಆದರೆ ಹಾಲ್ನಲ್ಲಿ ನಿಂತಿರುವಂತಹ ಅನ್ವಿತಾಳನ್ನು ನೋಡಿದ ತಕ್ಷಣ ಅವನಿಗೆ ಅವಳು ಸಂಪೂರ್ಣವಾಗಿ ಚೇಂಜ್ ಆದ ಹಾಗೆ ಡಿಫ್ರೆಂಟಾಗಿ ಕಾಣ್ತಿದ್ದಾಳೆ. ಅವಳು ತನ್ನದೇ ಗುಂಗಿನಲ್ಲಿ ತನಗೆ ತಾನೇ ಮಂದಹಾಸ ಬೀರುತ್ತಾ ಏನೇನೋ ಯೋಚಿಸಿ ಮುದ್ದಾಗಿ ನಗಾಡ್ತಿದ್ದಾಳೆ. ಕೊನೆಯ ಟ್ವಿಸ್ಟ್, ಅನ್ವಿತಾಗಿ ಈಗ ವೈನ್ ಕಿಕ್ ತಲೆ ಪೂರ್ತಿ ಹತ್ಬಿಟ್ಟಿದೆ. ಅವಳು ಅವಳಾಗಿಲ್ಲ. ಈ ನಶೆಯಲ್ಲಿ ಅವಳು ಋಗ್ವೇದನ ಮುಂದೆ ಯಾವ ಹೊಸ ಅವತಾರವನ್ನು ಸೃಷ್ಟಿಸ್ತಾಳೆ, ತನ್ನ ಮನಸ್ಸಿನ ಭಾವನೆ ಹೇಳ್ಕೊಳ್ತಾಳ. ಇಷ್ಟು ದಿನ ಮನಸ್ಸನ್ನು ಮುಚ್ಚಿಟ್ಟಿರೋ ಪ್ರೀತಿಯನ್ನು, ಮುನಿಸನ್ನು, ಕೋಪವನ್ನು, ಆ ಪ್ರಿಯ ವಿಷಯವನ್ನು ಈ ಅಮಲಲ್ಲಿ ಹೊರಹಾಕ್ತಾಳ. ಋಗ್ವೇದ ತನ್ನ ಮುದ್ದಾದ ಹೆಂಡತಿಯ ಈ ಕ್ರೇಜಿ ರೂಪವನ್ನು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.